ನನ್ನ ಹೆಸರು ರಾಜು ಅಂತ. ನಾವು 32 ವರ್ಷದಿಂದ ಇಲ್ಲಿದ್ದೀನಿ. 28 ವರ್ಷ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ರಾಜು ಅಂತಲೇ ನಮ್ಮ ಹೆಸರು. ಈಗ ನಮ್ಮ ಒಂಚೂರು ಆರೋಗ್ಯ ಸರಿ ಇಲ್ಲದಲ್ಲಿ ಊಟ ಬಡಿಸ್ತಾ ಇದ್ವಿ. ಎಷ್ಟು ಸಾಂಬಾರು ಎಷ್ಟು ಮಾಡ್ತಿದ್ರಿ ಪ್ರತಿದಿನ? ಪ್ರತಿ ದಿವಸ ಬೆಳಿಗ್ಗೆ 3 ಕೊಳಗ, ಸಾಯಂಕಾಲ 3 ಕೊಳಗ, 6 ಕೊಳಗ ಸಾಂಬಾರು ಮಾಡಿ. 6 ಕೊಳಗ ಅಂದ್ರೆ ಈಗ 1 ಲೀಟರ್ ಲೆಕ್ಕದಲ್ಲಿ ಹೇಳೋದಾದ್ರೆ ಎಷ್ಟು ಲೀಟರ್ ಆಗ್ಬೋದು? ಲೀಟ್ರ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನಮ್ಗೆ ಒಂದು 4000 ಲೀಟ್ರು. ಒಂದು 2500, ಒಂದು 1500, ಇಲ್ಲಿ 1500. ಒಟ್ಟಿನಲ್ಲಿ ಎಲ್ಲ ಸೇರಿ ಒಂದು 5000 ಲೀಟ್ರು ಸಾಂಬಾರು ಮಾಡಿ ಬೆಳಿಗ್ಗೆ ಸಾಯಂಕಾಲ. ಸಾಂಬಾರಿಗೆ ಏನೇನೆಲ್ಲ ಪದಾರ್ಥ ಬೇಕಿತ್ತು? ಆ ಪದಾರ್ಥಗಳನ್ನೆಲ್ಲ ಎಲ್ಲಿಂದ ತರ್ತಾ ಇದ್ರಿ? ಎಲ್ಲ ಸ್ವಾಮೀಜಿ ತರಿಸೋದೆ, ಮತ್ತಿಂದಲೇ ಎಲ್ಲ ರೆಡಿ ಇರೋದು. ಕಾಳು ಬೇಳೆ ತರಕಾರಿ ಎಲ್ಲ ಸ್ವಾಮೀಜಿ ತರಿಸೋದು, ಇಲ್ಲಿಂದಲೇ ಹಾಕೋದು. ಧನಿಯಾ ಗಿನ್ನಿಯ ಎಲ್ಲ ಪೌಡ್ರ್ ಎಲ್ಲ ಇಲ್ಲೇ ನಮ್ಮಲ್ಲೇ ಓನು ಕುರ್ಸಿ ಮಾಡಿಸೋದು. ಈ ಭಕ್ತಾದಿಗಳೆಲ್ಲ ತಮ್ಮೊಂದು ನಿಮ್ ಸಾಮಗ್ರಿಗಳನ್ನ ಕೊಡ್ತಾ ಇದ್ರ? ತರಕಾರಿ ಆಗಿರ್ಬೋದು, ಭಕ್ತಾದಿಗಳು ಇರ್ತಕ್ಕಂಥ ಮಠಕ್ಕೆ ಕೊಡ್ಬೇಕು ಅಂತ ಅವರು ಇಟ್ಕೊಂಡಿರ್ತಾರೆ, ಒಂದು ಹರಕೆ ಮಾಡ್ಕೊಂಡಿದ್ರೆ ಅಂತಾನು ಬರ್ತದೆ, ತಂದ್ಕೊಡ್ತಾರೆ, ಇಲ್ಲ ಅಂತ ಏನಿಲ್ಲ. ಅದರಲ್ಲಿ ಉಳ್ಕೆದು ನಮಗೆ ಬರತಕ್ಕಂಥದ್ದು ಏನಕ್ಕೂ ಆಗಲ್ಲ. ಎಲ್ಲ ಸ್ವಾಮೀಜಿನೇ ಅದಕ್ಕೆ ದಾಸೋಹಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಇದು ಮಾಡೋದು. ಎಷ್ಟು ಜನ ಬರ್ತಾರೆ ಒಂದ್ ದಿನಕ್ಕೆ? ನಮ್ಮಲ್ಲಿ ಇವತ್ತು ಏನಿಲ್ಲ ಅಂದ್ರೆ ಭಕ್ತಾದಿಗಳು ಬಿಡುವುದಿಂದಲೇ ಶನಿವಾರ ಭಾನುವಾರ ರಜಾ ದಿನ ಗೌರ್ಮೆಂಟ್ ಹಾಲಿಡೇ ಬಿಟ್ಟು ಡೈಲಿ ಏನಿಲ್ಲ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ತಿಂಡಿ ಊಟ ಎಲ್ಲ ಸೇರಿ ಒಂದು 7,000 ರಿಂದ 8,000 ಜನ ಭಕ್ತಾದಿಗಳು ಊಟ ಮಾಡ್ತಾರೆ ಒಂದು ದಿವಸಕ್ಕೆ. ನಮ್ಮ ಮಕ್ಕಳು ಬಿಟ್ಟು ಇನ್ನು ರಜೆ ದಿನಗಳಲ್ಲಿ ಶನಿವಾರ ಒಂದು ಭಾನುವಾರಗಳಲ್ಲಿ 12,000 ರಿಂದ 15,000 ಆಗ್ಬೋದು. ನಿಮ್ಮ ಮಕ್ಕಳು ಎಷ್ಟಿದ್ದಾರೆ ಇಲ್ಲಿ? ನಮ್ಮಲ್ಲಿ 9,000 ಜನ ಇದೆ. 9,000 ಜನ ಇದೆ. ಆ 9,000 ಜನಕ್ಕೆ ಮತ್ತೆ ಈಗ ಬರುವಂತ ಭಕ್ತಾದಿಗಳು ಎಲ್ಲರಿಗೂ ಸೇರಿಸಿ ಒಂದೇ ಕಡೆ ಸಾಂಬಾರು ಮಾಡ್ತೀರಾ ಅಥವಾ ಬೇರೆ ಬೇರೆ? ಇಲ್ಲ, ಬೇರೆ. ಮಕ್ಕಳಿಗೆ 2 ಕೊಳಗ ಸಪರೇಟ್, ಬೆಳಿಗ್ಗೆ 2, ಸಾಯಂಕಾಲ ಇರುತ್ತೆ. ಬೆಳಿಗ್ಗೆ ಮುದ್ದೆ ಊಟ ಇರುತ್ತೆ, ಮಧ್ಯಾಹ್ನ ತಿಂಡಿ ಇರುತ್ತೆ, ಸಂಜೆ ಚಪಾತಿ ಊಟ ಇರುತ್ತೆ. ಅವಾಗ ಪಲ್ಯ ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಮಾತ್ರ ಮಾಡೋದು. ಇದೆಲ್ಲ ಅನ್ನ? ಇದೆಲ್ಲ ಅನ್ನ 150 kg ಬೇಯುತ್ತೆ ಒಂದು ಡ್ರಮ್ಮು. ಒಂದು ಡ್ರಮ್ಮಲ್ಲಿ 150 kg? 150 kg. ಹಾ. ಈಗ 3 ಡ್ರಮ್ ಬೆಳಿಗ್ಗೆ ಮಾಡಿರ್ತೀವಿ. ಅಂದ್ರೆ ಈಗ 350 kg. 450 kg. 450 kg ಅದು ಖಾಲಿಯಾಗಿ ಜನ ಜಾಸ್ತಿ ಆದ್ರೂ ಎಷ್ಟು ಬೇಕು ಅಷ್ಟು ಮಾಡಿದ್ವಿ. ಈಗ 300 kg ಹಾಕಿದ್ದಾರೆ. 150, 150, 2 ಖಾಲಿ ಆಗಿದೆ. ಇನ್ನೊಂದ್ರಲ್ಲಿ ಅರ್ಧ ಇದೆ. ಇದು ಖಾಲಿ ಆಗುತ್ತಾ? ಇದು ಖಾಲಿ ಆಗುತ್ತೆ ಸರ್. ನಮ್ದು 11 ಗಂಟೆವರೆಗೂ ಹಿಂಗೆ ಇರುತ್ತೆ. 10:30 ಯಿಂದ 11 ಗಂಟೆವರೆಗೂ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ
ಕಂಟಿನ್ಯೂ ಇರುತ್ತೆ, ಸ್ಟಾಪೇ ಇರಲ್ಲ. ತಿಂಡಿ ಪಲಾವ್ ಇರುತ್ತೆ, ಉಪ್ಪಿಟ್ಟು, ಚಿತ್ರಾನ್ನ, ತಿಂಡಿ ಕಾಲಾದಿಯಿಂದಲೇ ಅನ್ನ ಸಾಂಬಾರು ಮುದ್ದೆ ಊಟ ಕೊಡ್ತೀವಿ. ಸಂಜೆ ಪ್ರೇಯರ್ ಟೈಮಲ್ಲಿ ಒಂದು 1/4 ಗಂಟೆ ನಿಲ್ಸಿರ್ತೀವಿ ಕ್ಲೀನ್ ಮಾಡೋಕ್ಕೆ.